ಮುಂದಿನ 1 ಗಂಟೆಯಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದರಲ್ಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದೆ. ಏನೋ ಒಂದು ದೊಡ್ಡ ಬದಲಾವಣೆ ಆಗಬಹುದಾದಂತಹ ಮುನ್ಸೂಚನೆ ಸಿಗ್ತಾ ಇದೆ. ಯಾಕೆ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಕೆಲವೊಂದು ಆಕ್ಟಿವಿಟೀಸ್ ಮತ್ತು ಬೆಳವಣಿಗೆಗಳು. ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವರು ಏನು ಸೋಷಿಯಲ್ ಜಸ್ಟಿಸ್ ಡೇ ದಿನ ನನ್ನನ್ನು ಯಾರು ಕೆಣಕಂಗಿಲ್ಲ, ರಣಾಂಗಣಕ್ಕೆ ಇಳಿದು ಬಿಟ್ಟಿದ್ದೀನಿ ಹೇಳಿ ಅಂತೆ ನಾನು ಹೋಗೋದಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ನನ್ನ ವಿರೋಧಿಗಳಿಗೆ ನಾನು ಪಾಠ ಕಲಿಸ್ತೀನಿ ಅಂತ ಇದ್ದಕ್ಕಿದ್ದಂತೆ ಅವರು ಎಕ್ಸ್ ಮೇಲೆ ಪೋಸ್ಟ್ ಹಾಕ್ತಾರೆ. ಅದೇ ಇವತ್ತು ಕೆಪಿಸಿಸಿ ಅಧಿಕೃತ ಖಾತೆಯಲ್ಲಿ ಜನನಾಯಕ, ಮನಗೆದ್ದ ನಾಯಕ, ತಂತ್ರಗಾರಿಕೆಯ ಬಹುದೊಡ್ಡ ನಾಯಕ ಅಂತ ಕೆಪಿಸಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಹಾಡಿ ಹೊಗಳ್ತಾ ಇದೆ. ಮತ್ತೊಂದು ಕಡೆ ಇದ್ದಕ್ಕಿದ್ದಂತೆ ಬಹಳಷ್ಟು ಜನ ಫಸ್ಟ್ ಟೈಮ್ MLAs ನಮ್ಮನ್ನ ಮಂತ್ರಿ ಮಾಡಿ ಅಂತ ಪತ್ರ ಬರೀತಾ ಇದ್ದಾರೆ. ಯಾವಾಗ್ಲೂ ಹೈಕಮಾಂಡ್ ವಿರುದ್ಧ ಮಾತಾಡದೇ ಇರುವಂತ ತುಂಬಾ ಒಬಿಡಿಯಂಟ್ ಲೀಡರ್ಸ್ ದಲಿತ ಸಿಎಂ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾದ್ರೆ ಅಂತದ್ ಏನಾಗಿದೆ ರಾಜ್ಯದಲ್ಲಿ? ಏನಾದ್ರೂ ಬದಲಾವಣೆ ಮುನ್ಸೂಚನೆ ಸಿಕ್ಕಿದ್ಯಾ? ಸೊ ಬದಲಾವಣೆಯ ಮುನ್ಸೂಚನೆ ಏನು? ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟೋ ಟೈಮ್ ಬಂದಿದ್ಯಾ? ಅದಕ್ಕೆ ಎಲ್ಲರೂ ಶೇಕ್ ಆಗಿದ್ದಾರಾ? ಇದಕ್ಕೆ ಸಂಬಂಧಪಟ್ಟಂತಹ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟಕ್ಕೇರುವ ಕಾಲ ಕೂಡಿ ಬಂದಿದೆಯಾ? ಕಾಂಗ್ರೆಸ್ ಪಾಳಯದಲ್ಲಿನ ಬೆಳವಣಿಗೆಗಳಿಂದ ಮೂಡ್ತಿದೆ ಸಿಕ್ಕಾಪಟ್ಟೆ ಅನುಮಾನ. ಸಿದ್ದರಾಮಯ್ಯನವರ ತನ್ನ ವಿರುದ್ಧ ನಡೀತಿದೆ ಎನ್ನಲಾದ ಷಡ್ಯಂತ್ರದ ಎಕ್ಸ್ಪೋಸ್. ಕೆಪಿಸಿಸಿ ಖಾತೆಯಿಂದ ಮನಗೆದ್ದ ಜನನಾಯಕ ಅಂತ ಡಿಸಿಎಂ ಡಿ.ಕೆ. ಶ್ರೀ ಪರವಾಗಿ ಪೋಸ್ಟ್ ಹಾಕಲಾಗಿದೆ. ಪವರ್ ಶೇರಿಂಗ್ ಫೈಟ್ ನಡುವೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಶಾಸಕರ ಪತ್ರ ಸ್ಫೋಟ ಕೂಡ ಆಗಿದೆ. ಇವತ್ತು ಮಂತ್ರಿ ಪಟ್ಟಕ್ಕಾಗಿ ಹೊಸ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ಗೆ 31 MLAಗಳು ಲೆಟರ್ ಬರೆದಿದ್ದಾರೆ. ಇದರ ನಡುವೆ ರಾಜ್ಯದಲ್ಲಿ ಜೋರಾಯಿತು ದಲಿತ ಮುಖ್ಯಮಂತ್ರಿ ಪಾಲಿಟಿಕ್ಸ್. ದಲಿತ ಸಿಎಂ ಆಗೋದು ಕಾಂಗ್ರೆಸ್ನಿಂದ ಮಾತ್ರ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ಬದಲಾವಣೆ ಆದ್ರೆ ದಲಿತರಿಗೆ ಅವಕಾಶ ಸಿಗಲಿ ಅಂತ ಮಹದೇವಪ್ಪನವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ದಲಿತರು ಸಿಎಂ ಆಗ್ತಾರ ಅಥವಾ ಡಿ.ಕೆ.ಶಿಗೆ ಪಟ್ಟ ಸಿಗುತ್ತಾ, ಪಟ್ಟ ಕಟ್ತಾರ? ಅಧಿಕಾರ ಬದಲಾವಣೆನ ರಿಸ್ಕ್ ತೆಗೆದುಕೊಳ್ಳಲು ಮುಂದಾಯ್ತಾ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಪ್ರಶ್ನೆ. ಹಾಗಾದ್ರೆ ಅಂತಹ ಬೆಳವಣಿಗೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಏನ್ ನಡೀತಾ ಇದೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುವಂತಹ ಸಮಯ ಬಂದಿದೆ ಅಂತ ಯಾಕೆ ಅನಿಸ್ತಾ ಇದೆ? ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಪಾಳೆಯದಲ್ಲಿ ಗಲಿಬಿಲಿ ಯಾಕೆ ಸೃಷ್ಟಿಯಾಗ್ತಾ ಇದೆ? ಯಾಕೆ ಒಂಥರ ಹಠಕ್ಕೆ ಬಿದ್ದವರ ತರ ಸಿದ್ದರಾಮಯ್ಯನವರ ಪಾಳೆಯದಲ್ಲಿ ಒಬ್ಬರಾದ್ಮೇಲೆ ಒಬ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ಸತೀಶ್ ಜಾರಕಿಹೊಳಿ ಅವರು ಯಾಕೆ ಹೈಕಮಾಂಡ್ ಬಳಿ ಹೋಗ್ತಾ ಇದ್ದಾರೆ? ದಯವಿಟ್ಟು ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ. ಮತ್ತೊಂದು ಕಡೆ ಫಸ್ಟ್ ಟೈಮ್ MLAಗಳು ಪತ್ರ ಬರೀತಾ ಇದ್ದಾರೆ. ಸೊ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನಾದ್ರೂ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ? ಆಫ್ಟರ್ ದಿ ಬಜೆಟ್ ಹೊಸ ಸಿಎಂ ಆಗ್ತಾರೆ ಅನ್ನೋದಾದ್ರೆ ಯಾರು? ಬಹಳ ಜನ ವಿಚಲಿತರಾದಂಗೆ ಕಾಣ್ತಾ ಇದ್ದಾರೆ. ಸೊ ಮುಂದಾಗುವಂತಹ ಬೆಳವಣಿಗೆಯ ಮುನ್ಸೂಚನೆ ಇವರಿಗೆ ಸಿಕ್ಕಂತೆ ಕಾಣ್ತಾ ಇದೆ. ಹೀಗಾಗಿ ಎಂದೂ ಮಾತನಾಡದ ಕೆಲವು ತುಂಬಾನೇ ಕಾಂಗ್ರೆಸ್ ಪಾರ್ಟಿಯ ಕಟ್ಟಾಳುಗಳು ಅಂತ ಅನ್ನಿಸಿಕೊಂಡವರು ಕೂಡ ತುಂಬಾ ಓಪನ್ ಆಗಿ ತಮ್ಮ ಸ್ಟ್ಯಾಂಡ್ ಗಳನ್ನ ಇಡ್ತಾ ಇದ್ದಾರೆ. ಹೀಗಾದ್ರೆ ಹೀಗಾಗಬಹುದು, ಹೀಗಾದ್ರೆ ಹಾಗಾಗಬಹುದು ಅನ್ನುವಂತ ವಿಚಾರಗಳನ್ನ ಮುಂದೆ ತರ್ತಾ ಇದ್ದಾರೆ. ಇದರಿಂದ ನಮಗೆಲ್ಲ ಅರ್ಥ ಆಗೋದು ಏನೋ ಆಗಲಿದೆ, ಇದು ಏನೋ ಬಿರುಗಾಳಿ ಬೀಸಲಿದೆ. ಯಾರ ಪರವಾಗಿ ಅನ್ನೋದಕ್ಕೆ ಕೆಪಿಸಿಸಿಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬರ್ತಾ ಇರುವಂತ ಕೆಲವೊಂದು ಪೋಸ್ಟ್ಗಳು ಇಂಡೈರೆಕ್ಟ್ಲಿ ಆ ಮೆಸೇಜ್ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಹಾಗಾದ್ರೆ ಒಂದೊಂದೇ ಬೆಳವಣಿಗೆಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ಮೊದಲಿಗೆ ಪತ್ರ, ಶಾಸಕರುಗಳ ಪತ್ರ. ಆ ಪತ್ರದಲ್ಲಿ ಅಂತದ್ದೇನಿದೆ? ಶಾಸಕರುಗಳು ಒಟ್ಟು 38 ಜನ, ಅದು ಫಸ್ಟ್ ಟೈಮ್ MLAಗಳು. ಇಷ್ಟು ದಿನ ಸುಮ್ಮನೆ ಇದ್ದಂತಹ ಫಸ್ಟ್ ಟೈಮ್ MLAಗಳು ಈಗ ತಟ್ಟಂತ ಮಿನಿಸ್ಟರ್ ಮಾಡಿ ಒಂದು 5 ಜನನ ಅಂತ ಪತ್ರ ಬರೀತಾರೆ ಅಂದ್ರೆ ಅದಕ್ಕೆ ಕಾರಣ ಏನು? ಹಾಗಾದ್ರೆ ಏನೋ ಬದಲಾವಣೆ ಆಗ್ತಾ ಇದೆ ಅಂತ ಅರ್ಥ ತಾನೆ. ಈಗ ರೀಶಫಲ್ ಯಾವಾಗ ಆಗ್ಬೇಕು? ರೀಶಫಲ್ಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟು ಹತ್ತತ್ರ 6 ತಿಂಗಳಾಯ್ತಂತೆ. ಸಿದ್ದರಾಮಯ್ಯನವರೇ ನೀವು ರೀಶಫಲ್ ಮಾಡ್ಕೊಳ್ಳಿ ಅಂತ. ಬಟ್ ರೀಶಫಲ್ ನ ತಡೀತಾ ಇರೋದು ಯಾರು? ರಾಜ್ಯ ನಾಯಕರು ಡಿ.ಕೆ. ಶಿವಕುಮಾರ್ ಅವರು.
ನಾನು ಮುಖ್ಯಮಂತ್ರಿ ಆದ್ಮೇಲೆ ನಾನು ರೀಶಫಲ್ ಮಾಡೋದು ಅಥವಾ ಅದನ್ನೇ ಮುಂದುವರಿಸೋದು ನಾನ್ ತೀರ್ಮಾನ ತಗೊಳ್ತೀನಿ, ನನ್ನ ಸಂಪುಟವನ್ನ ನಾನು ನಿರ್ಧಾರ ಮಾಡ್ತೀನಿ ಅಂತ ತಡೆದಿದ್ದಾರೆ. 2.5 ವರ್ಷ ಆದ ಮೇಲೆ ಹೊಸಬರಿಗೆ ಅವಕಾಶ ಸಿಗಬೇಕಾಗಿತ್ತು. ಆದ್ರೆ ಹೊಸಬರಿಗೆ ಅವಕಾಶ ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕುಳಿತಿದ್ರು. ಏನು ಅಂತಂದ್ರೆ ರೀಶಫಲ್ ಆದ್ರೆ ನನಗ್ ಮತ್ತೆ ಅವಕಾಶ ಸಿಗೋದಿಲ್ಲ, ಹಾಗಾಗಿ ನನಗೆ ಅವಕಾಶ ಸಿಗ್ಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಮುಂದುವರಿಬಾರ್ದು ಅಂದ್ರೆ ರೀಶಫಲ್ ಆಗ್ಬಾರ್ದು ಅಂತ ತಡೆದಿದ್ರು. ಸೊ ಈಗ ರೀಶಫಲ್ ಆಗುತ್ತೆ ಅನ್ನುವಂತಹ ನಂಬಿಕೆ ಹೊಸ ಶಾಸಕರುಗಳಿಗೆ ಹೇಗ್ ಬಂತು? ಒಂದು ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ತಮ್ಮ ಸಂಪುಟವನ್ನ ಪುನಾರಚನೆ ಮಾಡ್ಕೋಬೇಕು. ಇಲ್ದೇ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಕಾಲ ಸನ್ನಿಹಿತವಾಗಿದೆ, ಅವ್ರ ಸಂಪುಟದಲ್ಲಿ ನಾವಿರ್ಬೇಕು ಅನ್ನುವಂತಹ ಮಹದಾಸೆ ಇರಬಹುದು. ಅಂಡ್ ಇದರ ಒಂದು ಮುಂಚೂಣಿ ನಾಯಕತ್ವ ವಹಿಸಿರೋದು ಯಾರು? ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಡ್ತಾ ಇರುವಂತಹ ರವಿ ಗಾಣಿಗ ಅವರು. ಸೊ ರವಿ ಗಾಣಿಗ ಅವರು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಮನ್ರೇಗಾಗೆ ಇವರು ವಿಶೇಷ ಅಧಿವೇಶನ ಕರೆದ್ರಲ್ಲ, ಆ ಸಂದರ್ಭದಲ್ಲಿ ಹೊಸ ಶಾಸಕರುಗಳ ಅಭಿಪ್ರಾಯ ಸಂಗ್ರಹ ಮಾಡಿ ಎಲ್ಲರ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡಿದ್ದಾರೆ. ಸೊ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಆ ಪತ್ರ 3 ಜನರಿಗೆ ಅಡ್ರೆಸ್ ಮಾಡಿದ್ದಾರೆ, 4 ಜನರಿಗೆ ಅನ್ಸುತ್ತೆ. ಒಂದು ಸಿದ್ದರಾಮಯ್ಯನವರಿಗೆ, ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ, ಎರಡನೇದಾಗಿ ಸಿದ್ದರಾಮಯ್ಯನವರಿಗೆ, ಅದಾದ್ಮೇಲೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಅಡ್ರೆಸ್ ಮಾಡಿ ಬರ್ದಿದ್ದಾರೆ 38 ಜನ ಶಾಸಕರು. ಏನಿದೆ ಅಂತದ್ದು ಆ ಪತ್ರದಲ್ಲಿ? ಆ ಪತ್ರದಲ್ಲಿ ಏನಿದೆ ಅಂತಂದ್ರೆ ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಒಂದು ಹೊಸತನ ಬೇಕು ಅಂತ. ಅದು ನಿಜಾನೇ. ಈಗ ಹೊಸಬರನ್ನ ಆಯ್ಕೆ ಮಾಡೋದು ಯಾಕೆ? ಒಂದು ಹೊಸತನ ಬೇಕು ಅಂತ. ಸೊ ಹೊಸತನವನ್ನ ಜನಾನೇ ಬಯಸ್ತಾ ಇದ್ದಾರೆ, ನೀವ್ ಯಾಕೆ ಬಯಸಲ್ಲ? ಅನುಭವಿಗಳು ಹಳೆ ಬೇರು ಹೊಸ ಚಿಗುರು, ಜನಾನೇ ಹೊಸತನ ಬೇಕು ಅಂತ ಆಯ್ಕೆ ಮಾಡಿರುವಾಗ ನೀವು ನಮ್ಮನ್ನ ಪರಿಗಣಿಸಿ. ನಾವು ಪಕ್ಷದ ಒಂದು ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ನಾವು ಕೂಡ ಕಾರ್ಯನಿರ್ವಹಿಸ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಹೊಸದಾಗಿ ಶಾಸಕರಾದವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಮತ್ತು ಮಂತ್ರಿಗಳನ್ನಾಗಿಯೂ ಮಾಡಿದ್ದಾರೆ. ನಾವು 38 ಜನ ಇದ್ದೀವಿ, ಅಟ್ಲೀಸ್ಟ್ 5 ಜನನ ನೀವು ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಆ ಪತ್ರದಲ್ಲಿ ಸುಮಾರು 38 ಜನ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಮತ್ತು ತಮ್ಮ ನಿರೀಕ್ಷೆಗಳೇನಿದೆ ಅದಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯ ನಮಗೆ ಇದೆ. ಸೊ ಶಕ್ತಿಶಾಲಿ ಮತ್ತು ಡೈನಾಮಿಕ್ ಆಗಿ ಕೆಲಸ ಮಾಡುವಂತಹ ಶಾಸಕರು ಯಾರಿದ್ದಾರೆ ಅವ್ರಿಗೆ ಇದರಲ್ಲಿ ಮನ್ನಣೆ ಕೊಡಿ. ಯಶಸ್ವಿಯಾಗಿ ಮೊದಲ ಬಾರಿಗೆ ಆಯ್ಕೆಯಾದವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿರುವಂತಹ ಉದಾಹರಣೆಗಳು ಇರುವುದರಿಂದ 5 ಜನನ ಅಟ್ಲೀಸ್ಟ್ ಹೊಸಬ್ರನ್ನ ನೀವು ಆಯ್ಕೆ ಮಾಡಿ ಅಂತ ಆ ಪತ್ರದಲ್ಲಿ ಬರೆದಿದ್ದಾರೆ. ಆ 5 ಜನ ಯಾರಿರಬಹುದು? ರವಿ ಗಾಣಿಗ, ಇಕ್ಬಾಲ್ ಅಹ್ಮದ್, ಶಿವಗಂಗಾ ಬಸವರಾಜ್, ಆಮೇಲೆ ಡಾಕ್ಟರ್ ರಂಗನಾಥ್. ಐ ಡೋಂಟ್ ನೋ ಯಾರು ಅಂತ ಗೊತ್ತಿಲ್ಲ. ಬಟ್ ಇದ್ರಲ್ಲಿ ಆ ಬಣ ಈ ಬಣ ಅಂತ ಏನಿಲ್ಲ, 2 ಬಣಗಳ ಶಾಸಕರು ಸಿಗ್ನೇಚರ್ ಮಾಡಿದ್ದಾರೆ. ಸೊ ಇದನ್ನ ಹೈಕಮಾಂಡ್ ಪರಿಗಣಿಸೋದಕ್ಕೆ ಆಗತ್ತಾ? ಐ ಡೋಂಟ್ ನೋ. ನಾಳೆ ಮುಂದುವರೆದ್ರೆ ಸಿದ್ದರಾಮಯ್ಯನವರು ಡೆಫಿನೆಟ್ಲಿ ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯನವರು ಮುಂದುವರೆದ್ರೆ ಈ ತರದ ಚಾನ್ಸಸ್ ಸ್ವಲ್ಪ ಕಡಿಮೆ. ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ ಮೋಸ್ಟ್ಲಿ ಅವ್ರ ಪರವಾಗಿ ಸ್ಟ್ರಾಂಗ್ ಆಗಿ ಬ್ಯಾಟ್ ಬೀಸಿ ನೋಟಿಸ್ ಗಳನ್ನ ತೆಗೆದುಕೊಂಡು ತುಂಬಾ ಹೆಚ್ಚು ಬಾರಿ ಇವ್ರಿಗೆ ಬ್ಯಾಕಪ್ ಮಾಡಿದಂತಹ ಶಾಸಕರುಗಳಿಗೆ ಮನ್ನಣೆ ಕೊಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗಂತ ಅವ್ರು ಕೊಡ್ಬೇಕು. ಯಾಕೆ ಅಂತಂದ್ರೆ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಒಂದು ಹೊಸತನ ಬೇಕು ಅಂತ. ಈಗಿನ ಜನರೇಷನ್ಗೆ ಹೊಸ ಆಲೋಚನೆಗಳು, ಈಗಿನ ಜನರೇಷನ್ ಅದರಲ್ಲೂ ಕೂಡ ಯೂತ್ಸ್ ಏನ್ ಬಯಸ್ತಾರೆ ಅನ್ನೋದರ ಬಗ್ಗೆ ಅವ್ರಿಗೆ ಒಂದು 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 ಥಾಟ್ ಪ್ರಾಸೆಸ್ ಹಳಬರಿಗಿಂತ ಹೊಸತನದಿಂದ ಕೂಡಿರ್ಬೋದು. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್ ತಗೊಳ್ಬೇಕು. ಬಟ್ ಟೈಮಿಂಗು ಇದು ಏನೋ ಒಂದರ ಮುನ್ಸೂಚನೆ ಕೊಡ್ತಾ ಇದೆ, ಹೌದಲ್ವಾ? ಸೊ ಇಷ್ಟು ದಿನ ಬಹಿರಂಗ ಆಗದೆ ಇರೋ ಪತ್ರ ಇವತ್ತು ಯಾಕೆ ಬಹಿರಂಗ ಆಯ್ತು ಅಂತದ್ದೇನಾಗಿದೆ ಅನ್ನೋದು ಕೂಡ ಈಗ ತುಂಬಾ ಇಂಪಾರ್ಟೆಂಟ್. ಇದು ಶಾಸಕರು ಯಾರ್ಯಾರು? ಸುಮಾರು 38 ಜನ. ಇಕ್ಬಾಲ್ ಹುಸೇನ್, ವಿಶ್ವಾಸ್ ವೈದ್ಯ, ನಾರಾ ಭರತ್ ರೆಡ್ಡಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾಗೇಂದ್ರ ಬದಲಿಗೆ ನನಗ್ ಕೊಡಿ ಅಂತ
ಹೌದು. ಯಾಕಂದ್ರೆ ಬಳ್ಳಾರಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮೊನ್ನೆ ತಾನೇ ಫ್ರೆಶ್ ಶೂಟ್ಔಟ್ ಗಳೆಲ್ಲ ನಡೆದಿದೆಯಲ್ಲ, ಸೊ ಹಾಗಾಗಿ ಅವ್ರಿಗೆ ಕೊಡ್ಬೇಕು ಅಲ್ಲ. ಹೈಕಮಾಂಡ್ ಬಯಸಿದ್ರೆ ಕೊಡ್ಲಿ, ಅದ್ರಲ್ಲಿ ನಮ್ಗೇನಿಲ್ಲ. ಉದಯ್ ಕುಮಾರ್ ಮದ್ದೂರು ಶಾಸಕ, ಪ್ರದೀಪ್ ಈಶ್ವರ್ ಹಾಕಿದಾರ ಇಲ್ವೋ ಗೊಂದಲ ಇದೆ, ನನಗಂತೂ ಗೊತ್ತಿಲ್ಲ. ಭೀಮಸೇನ ಚಿಮ್ಮನಕಟ್ಟಿ ಬಾದಾಮಿ ಶಾಸಕ, ಪೊನ್ನಣ್ಣ ವಿರಾಜಪೇಟೆ ಶಾಸಕ, ಪ್ರದೀಪ್ ಈಶ್ವರ್ ಅವರು ಇವತ್ತು ಎಲ್ಲಾರ ಕೈಯಲ್ಲೂ ಮಣ್ಣೆತ್ತಿಸ್ಬಿಟ್ರು. ಮಣ್ಣು ಒರೆಸ್ಬಿಟ್ರು ತಲೆ ಮೇಲೆ. ಚಿಕ್ಕಬಳ್ಳಾಪುರದಲ್ಲಿ ಮನ್ರೇಗಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಣದೀಪ್ ಸುರ್ಜೇವಾಲಾ ಎಲ್ಲ ಕೂಡ ಸಾಂಕೇತಿಕವಾಗಿ ವೇದಿಕೆ ಮುಂದೆ ಮಣ್ಣು ಇಟ್ಟು ಆ ಮಣ್ಣನ್ನ ಗುದ್ಲಿ ತಗೊಂಡು ಎತ್ತಿ ಬಾಣ್ಲಿಯಲ್ಲಿ ಹಾಕಿ ಎಲ್ಲ ಹೆಣ್ಮಕ್ಳ ತಲೆಗೆ ತಾವು ತಲೆ ಮೇಲೆ ಇಟ್ಕೊಂಡು ಒಂದಿಷ್ಟು ರಣದೀಪ್ ಸುರ್ಜೇವಾಲಾ ಅವ್ರು ಬಾಣ್ಲಿ ಒಳಗೆ ಹಾಕೋದ್ ಬಿಟ್ಟು ಹೆಣ್ಮಕ್ಳ ತಲೆ ಮೇಲೆ ಸುರಿದ್ ಬಿಟ್ರತ್ಲಾಗಿ. ಸೊ ಈ ತರ ಪ್ರದೀಪ್ ಈಶ್ವರ್ ಅವರು ತುಂಬಾ ತುಂಬಾ ಹಿ ಇಸ್ ವೆರಿ ಪಾಪ್ಯುಲರ್. ಅವರ ಹೇಳಿಕೆಗಳಿಗೆ ಅವರು ತುಂಬಾ ಪಾಪ್ಯುಲರ್, ಒಂಥರ ವೈರಲ್ MLA ಅವರು. ಏನ್ ಹೇಳಿ, ವೈರಲ್ MLA. ಭೀಮಸೇನ್ ಚಿಮ್ಮನಕಟ್ಟಿ, ಪೊನ್ನಣ್ಣ, NT ಶ್ರೀನಿವಾಸ್, ಅಶೋಕ್ ಕುಮಾರ್ ರೈ, AC ಶ್ರೀನಿವಾಸ್, ಮಹೇಂದ್ರ ತಮ್ಮಣ್ಣವರ್, ರಾಜು ವೇಣುಗೋಪಾಲ್ ನಾಯಕ್, ನಯನಾ ಮೋಟಮ್ಮ, HV ವೆಂಕಟೇಶ್, ಪ್ರಕಾಶ್ ಕೋಳಿವಾಡ್, ಆನಂದ್ KS, ಚನ್ನಾರೆಡ್ಡಿ ಪಾಟೀಲ್, ಬಸವರಾಜ್ ಶಿವಗಂಗಾ, ಬಾಬಾ ಸಾಹೇಬ್ ಪಾಟೀಲ್, B ದೇವೇಂದ್ರಪ್ಪ ಮತ್ತು ಮಂಡ್ಯ ಶಾಸಕ ರವಿ ಗಣಿಗ ಅವರೇ ಇದಕ್ಕೆ ಮುನ್ನುಡಿ, ಅವರೇ ಅಂತೆ ಸಹಿ ಕಲೆಕ್ಟ್ ಮಾಡಿರೋದು. ಸೊ ಅವ್ರು ತುಂಬಾ ಉತ್ಸುಕರಾಗಿದ್ದಾರೆ. ಮೋಸ್ಟ್ಲಿ ರವಿ ಗಾಣಿಗ ಅವರು ಸುಟ್ಟು ಬುಟ್ಟು ಹೊಲಿಸ್ಕೊಂಡು ಈಗ ಪ್ರಮಾಣ ವಚನಕ್ಕೂ ರೆಡಿ ಆದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಶಾಸಕರಾಗಿ ಅವರು ಹೊಸಬ್ರು, ಬಟ್ ಅವರು ಪತ್ರಕರ್ತರಾಗಿ ಹಳಬ್ರು. ರಾಜಕೀಯದ ಪಟ್ಟುಗಳು ಅವು ಇವು ಎಲ್ಲ ತುಂಬಾ ಚೆನ್ನಾಗಿ ಅರಿತಿರುವವರು. ನೋಡೋಣ ಏನಾಗುತ್ತೆ ಅಂತ. ಸೊ ಇದು ಪತ್ರದ ವಿಚಾರ. ನೆಕ್ಸ್ಟ್ ವಿಚಾರ ಬಂದು ಸ್ಟೇಟ್ಮೆಂಟ್ಗಳು, ಫ್ರೆಶ್ ಸ್ಟೇಟ್ಮೆಂಟ್. ನಿಮ್ಗೆ ಗೊತ್ತಿದೆ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಲ್ಲ, ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಕೊಟ್ಟ ಮಾತನ್ನ ಯಾರು ತಪ್ಪಬಾರ್ದು. ನವೆಂಬರ್ ನಲ್ಲಿ ನಡೆದಿದ್ದು. ಆಮೇಲೆ ಆ ಕಡೆಯಿಂದ ಸಿದ್ದರಾಮಯ್ಯನವರು ಕೂಡ ಇದು ಏನೋ ಪೋಸ್ಟ್ ಗಳನ್ನ ಹಾಕೋಕ್ ಶುರು ಮಾಡಿದ್ರು. ಹೈಕಮಾಂಡ್ ಒಂಥರ ಪತ್ರಗುಟ್ಟೋಯ್ತು. ಇವ್ರಿಬ್ರು ಹಿಂಗೆ ಕಿತ್ತಾಡ್ತಾ ಇದ್ರೆ ಅಷ್ಟೇ ಕತೆ, ಇಲ್ಲಿ ನಾವ್ ಇಂಟರ್ವ್ಯೂನ್ ಆಗ್ಬೇಕು ಅಂತ ಫೋನ್ ಮಾಡಿದ್ರು. ಫೋನ್ ಮಾಡಿ ದಯವಿಟ್ಟು ನೀವು ಬ್ರೇಕ್ಫಾಸ್ಟ್ ಮಾಡಿ, ಇಬ್ರು ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ನೀವಿಬ್ರು ಒಟ್ಟಿಗೆ ಇದ್ದೀರಿ ಅನ್ನುವಂತ ಸಂದೇಶವನ್ನ ರಾಜ್ಯದ ಜನಕ್ಕೆ ಕೊಡಿ, ಆಮೇಲೆ ಬೆಳಗಾವಿ ಅಧಿವೇಶನ ಎದುರಿಸಿ ಅಂತ. ಪಾಪ ಇಬ್ರು ಕುತ್ಕೊಂಡ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು, ನಕ್ಕರು, ಬೆಳಗಾವಿ ಅಧಿವೇಶನ ನಡೆಸಿದ್ರು. ಅಧಿವೇಶನ ಮುಗಿತಾ ಇದ್ದ ಹಾಗೆ ನೆಕ್ಸ್ಟ್ ಡೇನೆ ಮತ್ತೆ ಸ್ಟೇಟ್ಮೆಂಟ್ ಗಳು ಶುರುವಾಯ್ತು. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಇಯರ್ ಎಂಡ್ ಬ್ರೇಕ್ ಇತ್ತು. ಸಂಕ್ರಾಂತಿವರೆಗೆ ಕಾದ್ರು. ಸಂಕ್ರಾಂತಿ ಕಳೆದ ತಕ್ಷಣ ಕ್ರಾಂತಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಈ ಬಾರಿ ಫಸ್ಟ್ ಪೋಸ್ಟ್ ಹಾಕಿದ್ದು DK ಶಿವಕುಮಾರ್ ಅವರಲ್ಲ, ಸಿದ್ದರಾಮಯ್ಯನವರು ಮೊಟ್ಟ ಮೊದಲಿಗೆ ಪೋಸ್ಟ್ ಹಾಕಿದ್ದು ಮೊನ್ನೆ ಸೋಷಿಯಲ್ ಜಸ್ಟಿಸ್ ಡೇ ದಿನ. ಅದ್ ಯಾರ್ಗ ಹಾಕಿದ್ರು, ಯಾಕೆ ಹಾಕಿದ್ರು, ದ ಟೈಮಿಂಗ್ ಅಂತ ವಿಪಕ್ಷಗಳಿಂದ ಅವ್ರಿಗೇನ್ ತೊಂದ್ರೆ ಇಲ್ಲ. ಯಾರು ಕೂಡ ವಿಪಕ್ಷದಲ್ಲಿ ಅವ್ರನ್ನ ತುಂಬಾ ಟಾರ್ಗೆಟ್ ಏನ್ ಮಾಡಿಲ್ಲ. ಅವಾಗ ಸಿದ್ದರಾಮುಲ್ಲಾ ಖಾನ್ ಅಂದ್ರು, ಮೂಡ ಹಗರಣ ಬಂತು, ವಾಲ್ಮೀಕಿ ಹಗರಣ ಬಂತು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನ ಟೀಕೆ ಮಾಡಕ್ ಹೋಗಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಅವರು ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ನನ್ನನ್ನ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ನಾನೊಬ್ಬ ಕುರಿ ಕಾಯೋನು CM ಪಟ್ಟ ಏರಿದ್ದಾನೆ ಅನ್ನೋದನ್ನ ಇವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂತ ಅಹಿಂದ ಟಚ್ ಕೊಟ್ರು. ನೋಡಿ, ಕುರಿ ಕಾಯುತ್ತಿದ್ದವನು CM ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ಯಾರು ಆ ಪಟ್ಟಭದ್ರರು ಅಲ್ವಾ? ಯಾವ್ದದು ಪಟ್ಟಭದ್ರ ಹಿತಾಸಕ್ತಿ ನಿಮ್ಮನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಕ್ಕೆ ಬಯಸ್ತಾ ಇಲ್ಲ. ರಾಜ್ಯದ ಜನನ, ಪಾಪ ರಾಜ್ಯದ ಜನ ನೀವಾದ್ರೂ ಆಗ್ರಿ ಇನ್ನೊಬ್ರಾದ್ರೂ ಆಗ್ರಿ ಜನರಿಗೊಂದು ಉತ್ತಮ ಆಡಳಿತ ಕೊಡಿ ಅಂತ ಬಯಸ್ತಾ ಇದೆ ಅಲ್ವಾ? ಯಾರು ಆ ಪಟ್ಟಭದ್ರರು? ತಮ್ಗೇನ್ ಅನ್ಸುತ್ತೆ, ಯಾರು ಆ ಪಟ್ಟಭದ್ರರು? ಇವರನ್ನ ಮುಖ್ಯಮಂತ್ರಿ ಆಗಿ ನೋಡೋದಕ್ಕೆ ಇಷ್ಟಪಡದೆ ಇರೋರು. ಬಟ್ ಸಿದ್ದರಾಮಯ್ಯನವರು ಅಂದ್ರೆ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಕಿದ್ರು ಅಂತ ಅವರವರ ಒಂದಿಷ್ಟು ಬೆಂಬಲಿಗರು ಹೇಳಿದ್ರು. ಸೊ ಹಂಗಾಗಿ ಮೂಡ ಆಗೋಯ್ತಲ್ಲ, ಡನ್ ಅಂಡ್ ಡಸ್ಟೆಡ್ ಅದು. ಬಟ್ ಹಂಗ್ ನೋಡಿದ್ರೆ DK ಶಿವಕುಮಾರ್ ಅನ್ನೋ ಮಾತು ಕೇಳಿ ಬರುತ್ತೆ. ಐ ಡೋಂಟ್ ನೋ. ಸಿ, ನಾವೀಗ ಅವರು ಯಾರನ್ನು ಮೆನ್ಷನ್ ಮಾಡಿದೆ, ಯೂಶುವಲಿ ಪೋಸ್ಟ್ ಹಾಕಿದಾಗ ಅವ್ರಿಗೆ ಟ್ಯಾಗ್ ಮಾಡ್ತಾರೆ, ಇಲ್ದಿದ್ರೆ ಹ್ಯಾಶ್ ಟ್ಯಾಗ್ ಹಾಕ್ತಾರೆ. ಹೌದಾ? ಸೊ ಹಂಗ್ ನಡೆಯುತ್ತೆ ಈಗ. ಹ್ಯಾಶ್ ಟ್ಯಾಗ್ ಹಾಕಿ ಅಥವಾ
ಬಿಜೆಪಿಗೋ ಅಥವಾ ವಿಜಯೇಂದ್ರ ಅವ್ರಿಗೋ ಅಥವಾ ನರೇಂದ್ರ ಮೋದಿ ಅವ್ರಿಗೋ ಯಾರಿಗೋ ಒಬ್ರಿಗೆ ಟ್ಯಾಗ್ ಮಾಡಿದ್ರೆ ತಾನೇ ನೀವ್ ಯಾರಿಗೆ ಹೇಳ್ತಿದ್ದೀರಿ ಅಂತ ಅರ್ಥ ಆಗೋದು. ಒಂದ್ ಕಡೆ ಕುರ್ಚಿ ಕಿತ್ತಾಟದಲ್ಲಿ ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಮಧ್ಯೆ ಬಹಳಷ್ಟು ಇದು ಒಳಜಗಳಗಳು ಇವೆ ಅನ್ನುವಂತ ಅಭಿಪ್ರಾಯ ಮೂಡಿರುವಾಗ ನೀವ್ ಇಂತ ಪೋಸ್ಟ್ ಹಾಕಿದ್ರೆ ಆಬ್ವಿಯಸ್ಲಿ ಜನ ಅನ್ಕೊಳ್ಳೋದು ನೀವು ಡಿ ಕೆ ಶಿವಕುಮಾರ್ಗೆ ಹಾಕಿದ್ದೀರಿ. ಹೌದಲ್ವಾ? ಸೊ ನೀವು ಮತ್ತು ವಿಜಯೇಂದ್ರ ಅವರು ಡೇ ಟು ಡೇ ಬೇಸಿಸ್ ಅಲ್ಲಿ ಏನ್ ಜಗಳ ಆಡ್ತಾ ಇಲ್ಲ, ನೀವು ಆರ್ ಅಶೋಕ್ ಅವರು ಡೇ ಟು ಡೇ ಬೇಸಿಸ್ ಅಲ್ಲಿ ಏನ್ ಜಗಳ ಆಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರ ಏನೋ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಮಗೆ ಈಗ ಮಗ್ಗಲ ಮುಳ್ಳಾಗಿರೋದು ನಿಮ್ ಪಕ್ಷದವ್ರೆ, ನಿಮ್ಮ ಶಾಸಕರುಗಳು ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಡೆಫಿನೆಟ್ಲಿ ಅವ್ರಿಗೇನೋ ಮಾತಾಗಿದೆ ಅಂತ 4 ಗೋಡೆಗಳ ಮಧ್ಯೆ ಅವ್ರು ಕೇಳ್ತಾ ಇದಾರೆ. ಸೊ ಇದು ಸಿದ್ದರಾಮಯ್ಯನವರ ಪೋಸ್ಟ್. ಈ ಪೋಸ್ಟ್ ಟೈಮಿಂಗ್ ಯಾಕೆ ಮಾಡಿದ್ರು ಆ ಪೋಸ್ಟ್ ನ ಅವರು ಅಲ್ವಾ? ಸುಸ್ಥಿರವಾಗಿದೆ, ಅವ್ರ ಕುರ್ಚಿ ಅಳ್ಳಾಡ್ತಾ ಇಲ್ಲ. 17ನೇ ಬಜೆಟ್ ಗೆ ಅವರು ರೆಡಿ ಆಗಿದ್ದಾರೆ. ಎಲ್ಲಾ ಶಾಸಕರುಗಳು ಕೂಡ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಎಂದು ಮಾತಾಗಿದೆ ಅಂತಾನು ಹೇಳಿಲ್ಲ, ನಾವು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತಾನು ಕೂಡ ಮಾತಾಡಿಲ್ಲ. ಆದರೂ ಇವ್ರಿಗೆ ಅಭದ್ರತೆ ಯಾಕೆ ಕಾಡ್ತಾ ಇದೆ? ಈ ಪೋಸ್ಟ್ ಅದು ಕಾನ್ಫಿಡೆನ್ಸ್ ಅಲ್ಲ, ಅದು ಅಭದ್ರತೆ, ಅದು ಅಲ್ವಾ? ಅಂದ್ರೆ ಡಿ ಕೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ಹೋಗ್ತಿದ್ದಾರೆ. ಸೊ ಅದು ಆಗ್ತಿದ್ದ ಹಾಗೆ ಇವತ್ತು ಕೆಪಿಸಿಸಿ ಪೋಸ್ಟ್ ತೋರಿಸಿ. ಇವತ್ತು ಕೆಪಿಸಿಸಿ ಪೋಸ್ಟ್ ಮನಗೆದ್ದ ನಾಯಕ, ಮನಗೆದ್ದ ಜನನಾಯಕ. ಹಾಗಾದ್ರೆ ಸಿದ್ದರಾಮಯ್ಯನವ್ರು ಏನು? ಯೂಶಲಿ ಈಗ ಜನನಾಯಕ ಕೆಪಿಸಿಸಿ ಅಧ್ಯಕ್ಷರನ್ನ ಓಕೆ, ಬಟ್ ನಾವು ಕೇಳೋದು ಒಬ್ಬ ಮುಖ್ಯಮಂತ್ರಿ ಶಾಸಕಾಂಗ ಪಕ್ಷದ ನಾಯಕನನ್ನ ಬಹಳ ಮೆರೆಸ್ತಾರೆ ಅವರ ಕಾರ್ಯವೈಖರಿ. ಇದು ಯಾಕೆ ಬಂತು? ದ ಟೈಮಿಂಗ್ ಆಫ್ ದಿಸ್ ಪೋಸ್ಟ್ ಕರೆಕ್ಟ್ ಅಲ್ವಾ? ಸೊ ಇವ್ರಿಗೆ ಮೋಸ್ಟ್ಲಿ ಎಲ್ಲರಿಗಿಂತ ಮುಂಚೆ ಕೆಪಿಸಿಸಿ ಡಿಜಿಟಲ್ ಮೀಡಿಯಾ ಹ್ಯಾಂಡಲ್ ಮಾಡೋರಿಗೆ ಒಂದು ಸುಳಿವು ಸಿಕ್ಕಿರ್ಬೇಕು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.